ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನೋ ನಿಗೂಢ ವ್ಯಕ್ತಿಯ ಮಾತು ಭಾರೀ ಸಂಚಲನಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ನ್ಯೂಸ್ 18 ನಿಷ್ಪಕ್ಷಪಾತ ವರದಿ ಬಿತ್ತರಿಸುವ ಮೂಲಕ ಸರ್ಕಾರದ ಗಮನ ಸೆಳೆದಿತ್ತು. ಈ ಬೆನ್ನಲ್ಲೇ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದ್ದಂಗೆ 4 ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಎಸ್ಐಟಿ ರಚನೆ ಮಾಡಲಾಗಿದೆ. ನನ್ನ ಮಗಳು ದೇವಸ್ಥಾನಕ್ಕೆ ಅಂತ ಹೋದಾಗ ಕಾಣೆಯಾಗಿತ್ತು. ಧರ್ಮಸ್ಥಳದಲ್ಲಿ ಆಗಿರುವಂತಹ ಮಾಸ್ ರೇಪ್ಗಳು, ಮಾಸ್ ಮರ್ಡರ್ಸ್ ಎಸ್ಐಟಿನ ಮಾಡಬೇಕಾಗುತ್ತೆ. ಈ ವಿಚಾರವನ್ನು ಗಂಭೀರವಾಗಿ ಗಮನಕ್ಕೆ ತೆಗೆದುಕೊಂಡು ಎಸ್ಐಟಿನ ರಚನೆ ಮಾಡ್ತಾರೆ. ಧರ್ಮಸ್ಥಳ ನೂರಾರು ಶವಗಳ ಪ್ರಕರಣ, ಎಸ್ಐಟಿ ರಚಿಸಿದ ರಾಜ್ಯ ಸರ್ಕಾರ. ಇತರೆಲ್ಲ ಸುದ್ದಿಗಳಂತೆಯೇ ನಿಷ್ಪಕ್ಷಪಾತವಾಗಿ ಇದನ್ನು ವರದಿ ಮಾಡಿದ ಏಕೈಕ ಕನ್ನಡ ಚಾನೆಲ್. ಎಲ್ಲರಿಗಿಂತ ಮೊದಲು ವರದಿ ಮಾಡಿದ ವಿಶ್ವಾಸಾರ್ಹ ಕನ್ನಡ ಸುದ್ದಿವಾಹಿನಿ. ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವುಗಳ ವದಂತಿ. ಧರ್ಮಸ್ಥಳದ ರಹಸ್ಯ ಯಾವುದದು? ಹೆಣಗಳ ಹೂತಿದ್ದಂತಹ ರಹಸ್ಯ ಇದು. ಸ್ಥಳದಲ್ಲಿ ಅಸಹಜ ಸಾವುಗಳ ವದಂತಿ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಎಸ್ಐಟಿ ರಚನೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಧರ್ಮಸ್ಥಳ ಅರಣ್ಯದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿರುವ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರ ಕಡೆಗೂ ಎಸ್ಐಟಿ ರಚನೆ ಮಾಡಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಾಂತಿ ನೇತೃತ್ವದ ವಿಶೇಷ ತನಿಖಾ ತಂಡ ರಚನೆಯಾಗಿದೆ. ಎಸ್ಐಟಿ ರಚನೆಯಲ್ಲಿ ಬಹುಮುಖ ಪಾತ್ರ ವಹಿಸಿದ್ದು ನ್ಯೂಸ್ 18 ಕನ್ನಡ. ಇತರೆಲ್ಲ ಸುದ್ದಿಗಳಂತೆಯೇ ಧರ್ಮಸ್ಥಳದ ರಹಸ್ಯದ ಬಗ್ಗೆ ನಿಷ್ಪಕ್ಷಪಾತ ವರದಿ ಮಾಡಲಾಗಿತ್ತು. ಧರ್ಮಸ್ಥಳ ರಹಸ್ಯದ ಬಗ್ಗೆ ಮೊದಲಿಗೆ ವರದಿ ಮಾಡಿದ ಏಕೈಕ ಕನ್ನಡ ಚಾನೆಲ್ ನ್ಯೂಸ್ 18 ಕನ್ನಡ. ವಿಶ್ವಾಸ, ಅದೇ ನಿಷ್ಪಕ್ಷಪಾತ ವರದಿಗೆ ಮತ್ತೊಂದು ಮನ್ನಣೆ ಸಿಕ್ಕಿದೆ. ಕಡೆಗೂ ಎಸ್ಐಟಿ ರಚನೆಯಾಗಿದೆ. ಧರ್ಮಸ್ಥಳದ ಪೌರ ಕಾರ್ಮಿಕ ಎನ್ನಲಾದ ವ್ಯಕ್ತಿಯೊಬ್ಬರು ಬೆಳ್ತಂಗಡಿ ಸ್ಟೇಷನ್ನಲ್ಲಿ 164 ಅಡಿ ಹೇಳಿಕೆ ದಾಖಲಿಸಿದ್ರು. ಹಲವು ಶವಗಳನ್ನ ಹೂತು ಹಾಕಿದ್ದೇನೆ, ಅತ್ಯಾಚಾರ ಹತ್ಯೆಯಾದವರ ಹೂತು ಹಾಕಿದ್ದೇನೆ, ಶಾಲಾ ಬಾಲಕಿಯರು ಮಹಿಳೆಯರ ಶವಗಳನ್ನು ಹೂತಿದ್ದೇನೆ, ಸತ್ತವರ ಬುರುಡೆ ಲೆಕ್ಕ ತೋರಿಸೋದಕ್ಕೆ ಆ ವ್ಯಕ್ತಿ ಸಿದ್ಧ ಎಂದಿದ್ದಾನೆ. ಬಲವಂತ ಮತ್ತು ಬೆದರಿಕೆ ಹಾಕಿ ಕೆಲಸ ಮಾಡಿಸಿದ್ದಾರೆ. ಕುಟುಂಬವನ್ನು ಕೊಲ್ಲುವ ಬೆದರಿಕೆ ಹಾಕಿದ್ರು. ಹಾಗಾಗಿ ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಬೇಕೆಂದು ಆ ವ್ಯಕ್ತಿ ಮನವಿ ಮಾಡಿದ್ದರು. ಅದಾಗುತ್ತಲೇ ಸರ್ಕಾರದ ಮೇಲೆ ಒತ್ತಡಗಳು ಶುರುವಾದವು. ಧರ್ಮಸ್ಥಳ ರಹಸ್ಯ ಭೇದಿಸಲು ಎಸ್ಐಟಿ ರಚನೆ ಮಾಡಬೇಕೆಂಬ ಮನವಿಗಳು ಬಂದವು. ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ದಕ್ಷಿಣ ಕನ್ನಡ ಎಸ್ಪಿಗೆ ಪತ್ರ ಬರೆದಿದ್ದರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಅದಾದ ನಂತರ ಡಾಕ್ಟರ್ ಸಿಎಸ್ ದ್ವಾರಕಾನಾಥ್ ನೇತೃತ್ವದ ವಕೀಲರ ನಿಯೋಗ ಸಿಎಂ ಭೇಟಿ ಮಾಡಿ ಮನವಿ ಮಾಡಿತ್ತು. ಬಳಿಕ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ ನೇತೃತ್ವದ ನಿಯೋಗ ಕೂಡ ಸರ್ಕಾರದ ಮೇಲೆ ಒತ್ತಡ ಹೇರಿತ್ತು. ಸಿಎಂ ಸಿದ್ದರಾಮಯ್ಯನವರಿಗೆ ಎನ್ಎಸ್ಯುಐ ಪತ್ರ ಬರೆದಿತ್ತು. ನಟಿ ರಮ್ಯಾ ಎಕ್ಸ್ ಮೂಲಕ ಒತ್ತಡ ಹೇರಿದ್ದರು. ಹಾಗೆ ಕೇರಳ ಮಧ್ಯಸ್ಥಿಕೆಗೆ ವಕೀಲ ಕೆವಿ ಧನಂಜಯ್ ಪತ್ರ ಬರೆದಿದ್ರು. ಈ ಎಲ್ಲ ಒತ್ತಡಗಳಿಗೆ ಮಣಿದ ಸರ್ಕಾರ ಕಡೆಗೂ ಎಸ್ಐಟಿ ರಚನೆ ಮಾಡಿದೆ. ವಿಷಯ: ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A BNS ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಬಹುದಾದ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ವಿಶೇಷ ತನಿಖಾ ತಂಡ ರಚಿಸುವ ಬಗ್ಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬರೆದಿರುವ ಪತ್ರದಲ್ಲಿ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ದಿನಾಂಕ 12 ಜುಲೈ 2025ರಂದು ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ. ಮಾಧ್ಯಮ ವರದಿ ಮತ್ತು ಶವಗಳನ್ನು ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ, ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ.
ಹಾಗಾಗಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಹಾಗೂ ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದ ಸಾವು, ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮ ಮತ್ತು ನಿಷ್ಪಕ್ಷಪಾತವಾದ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಕೋರಿರುತ್ತಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳಾ ಆಯೋಗದ ಪತ್ರದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳು ಹಾಗೂ ಧರ್ಮಸ್ಥಳ ಸ್ಟೇಷನ್ನಲ್ಲಿ ದಾಖಲಾದ ಕೇಸ್ ಸಂಬಂಧ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಲಾಗಿದೆ. ಧರ್ಮಸ್ಥಳ ಸ್ಟೇಷನ್ ಪ್ರಕರಣವೂ ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಮತ್ತು ದಾಖಲಾಗುವ ಇತರ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳನ್ನು ಡಿಜಿ ಮತ್ತು ಐಜಿಪಿಯವರು ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು. ವಿಶೇಷ ತನಿಖಾ ತಂಡವು ತನಿಖೆಗೆ ಸಂಬಂಧಿಸಿದ ತನಿಖಾ ಪ್ರಗತಿಯನ್ನು ಆಗಿಂದಾಗೆ ಡಿಜಿ ಮತ್ತು ಐಜಿರವರಿಗೆ ವರದಿ ಮಾಡುವುದು. ಎಲ್ಲಾ ಪ್ರಕರಣಗಳ ಸಮಗ್ರ ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನು ಡಿಜಿಪಿ ಮೂಲಕ ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. ಧರ್ಮಸ್ಥಳ ರಹಸ್ಯ ಭೇದಿಸಲು ಸರ್ಕಾರ ರಚನೆ ಮಾಡಿರುವ ಎಸ್ಐಟಿ ನೇತೃತ್ವ ವಹಿಸಿದ್ದಾರೆ ಪ್ರಣವ್ ಮೊಹಾಂತಿ. ಇನ್ನಿತರೆ 3 IPS ಅಧಿಕಾರಿಗಳು ಕೂಡ ಟೀಮ್ನಲ್ಲಿ ಇರುತ್ತಾರೆ. ಅನುಚೇತನ್, ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ಎಸ್ಐಟಿ ಟೀಮ್ನ ಸದಸ್ಯರು. ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದೇನಿಲ್ಲ, ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದರೂ ಅನ್ನೋದು ಕೂಡ ಏನಿಲ್ಲ. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೆ. ನಾವು ಮುಖ್ಯಮಂತ್ರಿಗಳು, ನಾನು, ನಮ್ಮ DG ಅವರೆಲ್ಲರೂ ಕೂಡ ಮಾತಾಡಿ ಕಡೆಗೆ ತೀರ್ಮಾನ ಮಾಡೋದು, ಆಯಿತು SITಗೆ ಕೊಡೋಣ, ತನಿಖೆ ಆಗಲಿ ಅಂತ ಹೇಳಿ DG ಅವರಾಗಿರ್ತಕ್ಕಂಥ ಮೊಹಾಂತಿ ಅವರ ನೇತೃತ್ವದಲ್ಲಿ SITಯನ್ನು ಮಾಡಿದ್ದೇವೆ. ಅವರಿಗೆ ಏನು ಕಂಪ್ಲೇಂಟ್ ಬಂದಿದೆ, ಈಗ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಏನೇನಿದ್ದಾವೆ ಅದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ತಿಳಿಸಿದ್ದಾರೆ. ಧರ್ಮಸ್ಥಳ ರಹಸ್ಯ ಭೇದಿಸುವ ನಿರ್ಧಾರವನ್ನು ಸಿಎಂ ಸಿದ್ದರಾಮಯ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹಂಚಿಕೊಂಡಿದ್ದಾರೆ. ಧರ್ಮಸ್ಥಳ ಭಾಗದಲ್ಲಿ 100 ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವುಗಳು, ಕೊಲೆ, ಅತ್ಯಾಚಾರ ಹೀಗೆ ಗಂಭೀರ ಸ್ವರೂಪದ ಅಪರಾಧ ಪ್ರಕರಣಗಳು ನಡೆದಿರಬಹುದಾಗಿದ್ದು, ಈ ಎಲ್ಲ ಸಾಧ್ಯತೆಗಳನ್ನು ಪರಿಗಣಿಸಿ ಪ್ರಕರಣದ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯ ಮಹಿಳಾ ಆಯೋಗವು ರಾಜ್ಯ ಸರ್ಕಾರಕ್ಕೆ ಕೋರಿದ್ದು, ಅವರ ಕೋರಿಕೆಯ ಮೇರೆಗೆ 4 IPS ಅಧಿಕಾರಿಗಳನ್ನೊಳಗೊಂಡ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶಿಸಲಾಗಿದೆ. ವಿಶೇಷ ತನಿಖಾ ತಂಡವು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ದೂರು ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಹಾಗೂ ದಾಖಲಾಗುವ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳನ್ನು ಸಮಗ್ರ ತನಿಖೆ ನಡೆಸಿ ವರದಿ ನೀಡಲಿದೆ. ಧರ್ಮಸ್ಥಳ ರಹಸ್ಯ ಭೇದಿಸಲು ಸರ್ಕಾರ SIT ರಚನೆ ಮಾಡಿರುವುದನ್ನು ನಟಿ ರಮ್ಯಾ ಸ್ವಾಗತಿಸಿದ್ದಾರೆ. ಧರ್ಮಸ್ಥಳ ರಹಸ್ಯ ತನಿಖೆಗೆ SIT ರಚನೆ ಸ್ವಾಗತಾರ್ಹ. ನಿಷ್ಪಕ್ಷಪಾತ ತನಿಖೆ ನಡೆಸಲು ಸರ್ಕಾರ ಅಧಿಕಾರ ನೀಡಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ವಿಶ್ವಾಸ. ನಿಷ್ಪಕ್ಷಪಾತ ವರದಿಗೆ ಸಿಕ್ಕ ಸ್ಪಂದನೆಗೆ ಸರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿಎಂ DCM ನಡುವಿನ ಶೀತಲ ಸಮರ ಮತ್ತೆ ಸ್ಫೋಟವಾಗ್ತಾನೆ ಇದೆ. ನಿನ್ನೆ ಸಾಧನಾ ಸಮಾವೇಶದ ಸ್ವಾಗತ ಭಾಷಣದಲ್ಲಿ ಸಿಎಂ ಸಿದ್ದರಾಮಯ್ಯ DKC ಹೆಸರನ್ನ ಹೇಳದೇ ಇರೋ ವಿಚಾರ ಭಾರೀ ಚರ್ಚೆಗೆ ಈಡಾಗಿದೆ. ಈ ಮಧ್ಯೆ ಬಿಜೆಪಿಗೆ ಇದು ಅಸ್ತ್ರವಾಗಿದ್ರೆ ಸಿಎಂ DCM ಮಾತ್ರ ಇದೆಲ್ಲ ಬಿಜೆಪಿ ಮನಸ್ಥಿತಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಸಾಬೀತಾಗ್ತಾನೆ ಇದೆ. ಸಿಎಂ ತವರು ಮೈಸೂರಲ್ಲಿ ನಿನ್ನೆ ನಡೆದ ಸಾಧನಾ ಸಮಾವೇಶದಲ್ಲಿ ನಡೆದ ಕೆಲ ಪ್ರಸಂಗಗಳು ವಿಪಕ್ಷಗಳ ಬಾಯಿಗೆ ಮತ್ತೆ ಆಹಾರವಾಗಿವೆ. ಕಾರ್ಯಕ್ರಮದಿಂದ ಅರ್ಧದಲ್ಲೇ DCM DKC ಎದ್ದು ಹೋದ ಬಳಿಕ ಸ್ವಾಗತ ಭಾಷಣದ ವೇಳೆ ಸಿಎಂ ಹೇಳಿದ ಮಾತು ಬಿಜೆಪಿಗರಿಗೆ ಒಂದು ಅಸ್ತ್ರವಾಗಿ ಪರಿಣಮಿಸಿದೆ. DK ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರ್ಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. DK ಶಿವಕುಮಾರ್ ಮುಳುಗಿಸುವ ಗುದ್ದಲಿ ಪೂಜೆ. ನವೆಂಬರ್ಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಕ್ರಾಂತಿ. ಮನೇಲಿ ಕೂತಿರೋರ್ಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರೋ ಕೇಸರಿ ಪಡೆ
ಇದನ್ನೇ ತಮ್ಮ ಅಸ್ತ್ರವನ್ನಾಗಿಸಿಕೊಳ್ಳಲು ಹವಣಿಸ್ತಾ ಇದೆ. ಸಾಧನಾ ಸಮಾವೇಶದಲ್ಲಿ ಪರೋಕ್ಷವಾಗಿ ಡಿಸಿಎಂ ಡಿಕೆಶಿ ಅವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಸಮಾವೇಶ ಡಿಕೆ ಶಿವಕುಮಾರನ್ನ ಮುಳುಗಿಸುವ ಗುದ್ದಲಿ ಪೂಜೆಯಾಗಿತ್ತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ರೆ, ಕಾಂಗ್ರೆಸ್ನಲ್ಲಿ ನವೆಂಬರ್ಗೂ ಮುನ್ನವೇ ಕ್ರಾಂತಿಯಾಗುವ ಬಗ್ಗೆ ನಿನ್ನೆ ಮೈಸೂರಲ್ಲಿ ಸಿಎಂ ಸುಳಿವು ಕೊಟ್ಟಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾಲೆಳೆದ್ರು. ಇದಕ್ಕೆ ಬಿಜೆಪಿಯ ಇತರೆ ನಾಯಕರು ಕೂಡ ಧ್ವನಿಗೂಡಿಸಿದ್ದಾರೆ. ಏನು ಸಮಾವೇಶ ನಡೀತು, ಅಲ್ಲಿ ಮನೇಲಿ ಕೂತಿರೋರಿಗೆಲ್ಲ ಅವರ ಹೆಸರುಗಳನ್ನು ನಾನು ಹೇಳಬೇಕಾ? ಅರ್ಧದಲ್ಲಿ ಬಿಟ್ಟೋಗಿದ್ದಾರೆ ಅನ್ನೋ ಅರ್ಥದಲ್ಲಿ ಅವರ ಹೆಸರನ್ನು ನಾನೇ ಕೇಳಬೇಕು ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅವಮಾನ ಮಾಡಿದ್ದಾರೆ. ಅಂದರೆ ನಾನು ಪದೇ ಪದೇ ಹೇಳ್ತಾ ಇದ್ದೆ, ಈ ಪವರ್ ಶೇರಿಂಗ್ ಒಡೆದಾಟ ಅಂತಿಮ ಚರಣಕ್ಕೆ ಬರ್ತಾ ಇರುವಂತ ಸ್ಪಷ್ಟ ಸೂಚನೆ ಇದೆ. ರಾಜ್ಯ ಸರ್ಕಾರದಲ್ಲಿ ನವೆಂಬರಲ್ಲಿ ಕ್ರಾಂತಿ ಆಗುತ್ತೋ ಅದಕ್ಕೂ ಮುಂಚಿತವಾಗಿ ಆಗುತ್ತೋ ನಿನ್ನೆ ಆಗಲಿ ಅದ್ರ ಬಗ್ಗೆ ಮೈಸೂರಿನಲ್ಲಿ ಸುಳಿವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ಮುಂದೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಒಳೊಳಗೆ ಸಮಾಲೋಚನೆಗಳು ಕೂಡ ನಡೀತಾ ಇದೆ. ನಾಯಕರುಗಳು ಅವ್ರ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅನ್ಸಲ್ಲ, ಎವ್ರಿಥಿಂಗ್ ಇಸ್ ಓಕೆ, ಪಾರ್ಟ್ ಆಫ್ ಫ್ಯಾಮಿಲಿ. ಅವಮಾನ ಮಾಡ್ತೀರಾ, ತೆಗಳ್ತೀರಾ, ಏನ್ ಬೇಕಾದ್ರೆ ಮಾಡಿ, ತೊಂದರೆ ಇಲ್ಲ ಅಂತ. ಅದು ಜನಕ್ಕೆ ಅಸಹ್ಯ ಆಗ್ತಿದೆ. ನಿನ್ನೆ ಮಧ್ಯದಲ್ಲೇ ಸಿದ್ದರಾಮಯ್ಯ ಇನ್ನೂ ಸ್ಪೀಚ್ ಸ್ಟಾರ್ಟ್ ಮಾಡಿಲ್ಲ, ಅದ್ರ ಮಧ್ಯದಲ್ಲಿ ತಮ್ಮ ಸ್ಪೀಚ್ ಮುಗಿಸಿ ಅವ್ರು ಅಲ್ಲಿಂದ ಹೊರಟು ಹೋಗಿದ್ದು ವೇ ನೋಡಿದ್ರು, ಅವ್ರ ನಡವಳಿಕೆ ನೋಡಿದ್ರೆ ಎಲ್ಲವೂ ಸರಿ ಇಲ್ಲ ಅಂತ 100% ಸಿಗ್ನಲ್ ಸಿಗ್ತಾ ಇದೆ. ಆ ಹಿನ್ನೆಲೆ ಇಟ್ಕೊಂಡು ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ. ಈಗ ಓಪನ್, ಈಗ ನಿನ್ನೆ ಮೈಸೂರಲ್ಲಿ ಓಪನ್ ಆಗಿದೆ ಅಷ್ಟೇ. ಶಿವಕುಮಾರ್ ಅವರು ಎದ್ದೋದ ಮೇಲೆ ಅವ್ರು ಎದಕ್ಕೋಸ್ಕರವಾಗಿ ಎದ್ದೋದ್ರು? ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನೀನು ಗೌರವ ಕೊಡಬೇಡ ಅಂದ್ರೆ ಉಪಮುಖ್ಯಮಂತ್ರಿಗಳ ಸ್ಥಾನ ಮತ್ತು ಆ ಕುರ್ಚಿಗೆನಾಗ್ಲಿ ಗೌರವ ಕೊಡಬೇಕಾಯ್ತಲ್ಲ, ನೀವು ಕೊಟ್ಟಿಲ್ಲ. ನಿನ್ನೆ ಇಬ್ಬರ ಮಧ್ಯೆ ಬಿಕ್ಕಟ್ಟು, ಇಂದು ಒಗ್ಗಟ್ಟು. ಸಾಧನಾ ಸಮಾವೇಶದ ಪ್ರಸಂಗದ ಬಗ್ಗೆ ಬಿಜೆಪಿ ನಾಯಕರು ಲೇವಡಿ ಮಾಡ್ತಿದ್ರೆ, ಇತ್ತ ಸಿಎಂ ಹಾಗೂ ಡಿಸಿಎಂ ಇವತ್ತು ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನಿಸಿದ್ದಾರೆ. ಸಾಧನಾ ಸಮಾವೇಶದ ಕಾರ್ಯಕ್ರಮದಿಂದ ಅರ್ಧಕ್ಕೆ ಎದ್ದು ದೆಹಲಿಗೆ ತೆರಳಿದ್ದ ಡಿಸಿಎಂ ಹೋದಷ್ಟೇ ಬೇಗ ವಾಪಸ್ಸಾಗಿದ್ದಾರೆ. ಅಲ್ಲದೆ ಇಬ್ಬರು ಒಟ್ಟಾಗಿಯೇ ಎಚ್ಡಿ ಕೋಟೆಯ ಬೀಚನಹಳ್ಳಿಯಲ್ಲಿರುವ ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ರು. ಈ ಮೂಲಕ ವಿಪಕ್ಷಗಳ ಮಾತಲ್ಲಿ ಸತ್ಯವಿಲ್ಲ ಅನ್ನೋ ಸಂದೇಶ ಕೊಡೋ ಪ್ರಯತ್ನ ಮಾಡಿದ್ರು. ವಿಪಕ್ಷಗಳ ಟೀಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಸಿಎಂ, ಇದೆಲ್ಲ ಬಿಜೆಪಿ ನಾಯಕರ ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆಶಿ ಕೂಡ ಈ ಬಗ್ಗೆ ಮಾತನಾಡುವ ಅಗತ್ಯವಿಲ್ಲ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಬಿಜೆಪಿಯವರು ಮೊಸರು ಕಲ್ಲು ಹುಡುಕುವಂಥವ್ರು ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರಿರ್ತಾರೆ ಅವ್ರಿಗೆ ಸ್ವಾಗತ ಮಾಡ್ತಾರಲ್ವಾ, ಹೆಸರು ಹೇಳೋದು ಯಾರಿರ್ತಾರೆ ಅವ್ರ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡ್ದೋ? ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರ್ಬೇಕು. ನಾನು ಚೀಫ್ ಮಿನಿಸ್ಟರ್ಗೂ ನಮ್ಮ ಇವ್ರಿಗೂ ಕೂಡ ನಾನು ಹೇಳಿದೆ, ನನಗೆ ಎಮರ್ಜೆನ್ಸಿ ಬೇರೆ ಮತ್ತೆ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು, ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ. ಅದು ಬಿಟ್ಟರೆ ಯಾವ ರಾಜಕಾರಣನೂ ಇಲ್ಲ, ಯಾವ ಟೂರ್ ಪ್ರೋಗ್ರಾಮು ಇಲ್ಲ, ಏನಿಲ್ಲ. ನನ್ನ ಖಾಸಗಿ ಕಾರ್ಯಕ್ರಮ ಓದೆ ಮುಗಿಸ್ದೆ ಬಂದೆ. ಡಿ ಕೆ ಶಿವಕುಮಾರ್ ಅವಮಾನ ಆಯ್ತು, ಅವ್ರಿಗೆ ಯಾವಾಗಲೂ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಹೊಸಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಂದಿನ ಸಿಎಂ ಡಿಕೆ ಎಂದು ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಕುರ್ಚಿ ಕದನಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದ್ರೂ ಸಿಎಂ ಹಾಗೂ ಡಿಸಿಎಂ ನಡುವಿನ ಶೀತಲ ಸಮರ ಆಗೊಮ್ಮೆ ಈಗೊಮ್ಮೆ ಬಹಿರಂಗವಾಗ್ತಾನೇ ಇದೆ. ಇದು ಮುಂದೆಯೂ ನಿಲ್ಲೋ ಯಾವುದೇ ಲಕ್ಷಣಗಳು ಗೋಚರಿಸುತ್ತಿಲ್ಲ. ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಗ್ಯಾರಂಟಿ ಗುಂಗಿನಲ್ಲಿ ಕ್ಷೇತ್ರಗಳ ಅಭಿವೃದ್ಧಿ ಮರೆತಿದ್ದ ಸರ್ಕಾರ ಈಗ ಶಾಸಕರಿಗೆ ಕ್ಷೇತ್ರವಾರು ಅನುದಾನವನ್ನ ರಿಲೀಸ್ ಮಾಡಿದೆ. ಇದು ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ತಾರತಮ್ಯದ ಕಿಡಿ ಹೊತ್ತಿಸಿದೆ. ಬನ್ನಿ ಸರ್ಕಾರ ಮತ್ತು ಪಕ್ಷಗಳ ಮಧ್ಯೆ ಏನಾಗ್ತಾ ಇದೆ ಅಂತ ನೋಡೋಣ. ಗ್ಯಾರಂಟಿ ಕದನದ ಮಧ್ಯೆ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡುತ್ತಿಲ್ಲ ಅಂತ ವಿಪಕ್ಷಗಳು ಸಿಡಿದೆದ್ದಿದ್ವು. ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಾಗ್ಗೆ ಮುಗಿ ಬೀಳ್ತಿದ್ವು. ಇಂಥ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ 50 ಕೋಟಿ ರೂಪಾಯಿ, ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿರೋ ಕ್ಷೇತ್ರಗಳಿಗೆ ತಲಾ 25 ಕೋಟಿ ರೂಪಾಯಿ ಅನುದಾನ ರಿಲೀಸ್ಗೆ ನಿರ್ಧರಿಸಿದ್ದಾರೆ. ಹೀಗಾಗಿದೆ ವಿಚಾರದಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮತ್ತೆ ಮುಗಿ ಬಿದ್ದಿವೆ.
ಆಡಳಿತ ವಿಪಕ್ಷ ಶಾಸಕರ ನಡುವೆ ತಾರತಮ್ಯ. ಸರ್ಕಾರದ ವಿರುದ್ಧ ವಿಪಕ್ಷಗಳ ಅನುದಾನ ಸಮರ. ಕೆಲ ದಿನಗಳಿಂದ ಅನುದಾನವಿಲ್ಲದೆ ಕೈಕಟ್ಟಿ ಕುಳಿತಿದ್ದ ಶಾಸಕರಿಗೆ ಅನುದಾನವೇನೋ ಘೋಷಣೆಯಾಗಿದೆ. ಆದರೆ ಅದರಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬಂತಾಗಿದೆ. ಹೀಗಾಗಿ ಕಾಂಗ್ರೆಸ್ಸಿಗರಿಗೆ ಕೊಟ್ಟಷ್ಟು ನಮಗೂ ಕೊಡಿ ಅಂತ ವಿಪಕ್ಷ ಶಾಸಕರು ಪಟ್ಟು ಹಾಕಿದ್ದಾರೆ. ಅಲ್ಲದೆ ಅಧಿವೇಶನದ ಒಳಗೆ ಹಣ ರಿಲೀಸ್ ಮಾಡದಿದ್ದರೆ ಸದನದ ಒಳಗೂ ಹೊರಗೂ ಹೋರಾಟ ಮಾಡಲು ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಪ್ಲಾನ್ ಮಾಡಿದ್ದಾರೆ. ಕೊಟ್ಟಿಲ್ಲ ಸ್ವಾಮಿ, ಕೊಡ್ತೀವಿ ಅಂತೇಳಿ ಫೋಟೋನು ಕೂಡ ತೋರಿಸಿಲ್ಲ. ಅವರ ಪಕ್ಷದ ಶಾಸಕರಿಗೆ ಲೆಟ್ರು ಬರೆದಿದ್ದಾರೆ ಅಷ್ಟೇ. 50 ಕೋಟಿ ಬರೋಕ್ಕೆ ಇನ್ನೂ ಎಷ್ಟು ತಿಂಗಳಾಗುತ್ತೋ, ವಿರೋಧ ಪಕ್ಷದವ್ರಿಗೆ ಎಷ್ಟು ಕೊಡ್ತಾರೋ ಇದು ಯಾವುದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಇಲ್ಲ. ನಿಜವಾಗ್ಲೂ ಕೂಡ ದುರ್ದೈವ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಶಾಸಕರಿಗೆ ಮುಖ್ಯಮಂತ್ರಿಗಳು ಇವತ್ತು ಅನ್ನೋ ರೀತಿಯಲ್ಲಿ ಇವತ್ತು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಶಾಸಕರು ಪರದಾಡ್ತಾ ಇದ್ದಾರೆ ಅನುದಾನ ಇಲ್ದೇನೆ ಅಭಿವೃದ್ಧಿಗೆ. ಅವ್ರು ಇಷ್ಟ ಬಂದಂಗೆ ಹಂಚಕ್ಕೆ ಏನು ಅವ್ರ ಮನೆ ದುಡ್ಡಲ್ಲ ಇದು ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ. ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇದೇನು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ. ಅವ್ರು ಇಷ್ಟ ಬಂದಂಗೆ ಹಂಚಕ್ಕೆ ಇದನ್ನ ಯಾವ ರೀತಿ ಕಾರ್ನರ್ ಮಾಡಬೇಕು, ಖಂಡಿತ ಇದನ್ನು ಕಾರ್ನರ್ ಮಾಡುವಂಥದ್ದು ಸರ್ಕಾರವನ್ನ ಮನಬಂದಂತೆ ನಡೆಸಲಿಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ಪ್ರತಿಪಕ್ಷ ಕೂತಿರೋದಲ್ಲ ನಾವು. ಯಾವಾಗ ಇವರು ಹೈಕಮಾಂಡ್ ಸೂಪರ್ CM ಸುರ್ಜಿವಾಲ ಅವರು ಬಂದು ಒಬ್ಬೊಬ್ಬರೇ ಶಾಸಕರನ್ನ ಇಂಟ್ರ್ಯೂ ಮಾಡಿ ಏನೇನು ಸಮಸ್ಯೆಗಳು ಕೇಳಿದಾಗ ಇದು ಅನುದಾನ ಕೊಡದೇ ಇರೋದೇ ಕೊರತೆ ಅಂತಕ್ಕಂಥದ್ದು ಆಡಳಿತ ಪಕ್ಷದ ಶಾಸಕರಿಂದ ಅವರಿಗೆ ಮನಗಂಡಾಗ ಇವತ್ತು ಅವ್ರ ಕಡೆ ಮುಖ ಮಾಡಿದ್ದಾರೆ. ಕೊಡ್ತೀವಿ ಅಂತ ದುಡ್ಡು ಇದೆಯೋ ಇಲ್ಲೋ ಗೊತ್ತಿಲ್ಲ ಇನ್ನು. ಆದರೆ ಇವರು ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ, ಬೇರೆ BJPಯವ್ರಿಗೂ ಕೂಡ ಕೊಡ್ತೀವಿ ಅಂತಕ್ಕಂಥದ್ದು ಭರವಸೆ, ಮತ್ತು JDSನವ್ರಿಗೆ ಕೊಡಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಈ ಥರ ತಾರತಮ್ಯ ಯಾಕೆ? ಇದೇನು ಇವ್ರ ಪಕ್ಷದಾಣನ? ಅನುದಾನ ತಾರತಮ್ಯಕ್ಕೂ ಕಾಂಗ್ರೆಸ್ಸಿಗರ ಸಮರ್ಥನೆ. ಸರ್ಕಾರ ಕೊಡೋ ಅನುದಾನವನ್ನೇ ಕ್ಷೇತ್ರಗಳ ಅಭಿವೃದ್ಧಿಗೆ ಬಳಸಬೇಕು. ಜೊತೆಗೆ ಮೂಲ ಸೌಲಭ್ಯಕ್ಕೂ ಆ ಹಣವೇ ಆಧಾರ. ಸರ್ಕಾರದ ತಾರತಮ್ಯ ನೀತಿಯನ್ನ ವಿಪಕ್ಷಗಳು ಪ್ರಶ್ನಿಸಿದ್ರೆ ಕಾಂಗ್ರೆಸ್ ಶಾಸಕರು ಮಾತ್ರ CM ನಿರ್ಧಾರ ಸರಿಯಿದೆ, ನಿಮ್ಮ ಸರ್ಕಾರದ ಅವಧಿಯಲ್ಲಿ ನೀವು ತಾರತಮ್ಯ ಮಾಡಿರ್ಲಿಲ್ವಾ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ. ಅವರು BJPಯವರು ಏನಾದರೂ ಮಾಡಲಿ, ಇಬ್ಬರು ಅಣ್ಣ ತಮ್ಮಂದಿರ್ತಾರೆ. ನನ್ನ ಹತ್ರ 10 ರೂಪಾಯಿ ಇದೆ, ಓಕೆ, ಪಕ್ಕದ ಮನೆ ಹುಡುಗನಿಗೆ 4 ರೂಪಾಯಿ ಕೊಟ್ಟು ನನ್ನ ಸ್ವಂತ ತಮ್ಮನಿಗೆ 6 ರೂಪಾಯಿ ಕೊಟ್ಟರೆ ತಪ್ಪ? ಇದು BJPಯವ್ರು ಅರ್ಥ ಮಾಡ್ಕೋಬೇಕು. BJPಯವ್ರು ಮಾಡಿರೋದನ್ನೇ ನಾವು ಮಾಡ್ತಿರೋದು, ನಾವೇನು ಹೊಸದಾಗಿ ಮಾಡಿಲ್ಲ. ಅವ್ರ ಅಧಿಕಾರದಲ್ಲಿದ್ದಾಗ ನಮಗೆ ತಾರತಮ್ಯ ಮಾಡಿಲ್ವಾ? ಮಾಡಿದ್ದಾರೆ. ನಾವೆಲ್ಲ ಅನುಭವಿಸಿದ್ದೀವಿ. ನಾವು BJP ಸರ್ಕಾರ ಇದ್ದಾಗ ಒಂದು ರಸ್ತೆ ಹಳ್ಳ ಮುಚ್ಚಕ್ಕೆ ಕೂಡ ನಮ್ಗೆ ದುಡ್ಡು ಕೊಡಲಿಲ್ಲ. BJPಯವರು JDSಯವರು ಕೊಡೋದಿಲ್ಲ ಅಂತಿಲ್ಲ, ಅವರು ಬೇಕಾದಷ್ಟು ತಾರತಮ್ಯ ಮಾಡಿದಾರಲ್ಲ, ಏನೂ ಕೊಡಲೇ ಇಲ್ಲಲ್ಲ. ನಮ್ಮವರಾದರೂ ಒಂದು 25 ಕೋಟಿ ಕೊಡ್ತಾ ಇದ್ದಾರಲ್ಲ, ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೊಡ್ತಾರೆ ಮತ್ತು ನಮಗೂ ಕೊಡ್ತಾರೆ. ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಅನುದಾನ ಸಮರ ನಾಳೆಗಿಂತ ಮತ್ತಷ್ಟು ಉಲ್ಬಣಿಸೋ ಸಾಧ್ಯತೆ ಇದೆ. ಆಗಸ್ಟ್ 11ಕ್ಕೆ ವಿಧಾನಮಂಡಲ ಕಲಾಪ ಆರಂಭವಾಗ್ತಿದ್ದು ಇದು ಕಲಾಪದಲ್ಲೂ ಪ್ರತಿನಿಧಿಸೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಳೆಯಿಂದ ಸಂಸತ್ನ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದ ಅಖಾಡದಲ್ಲಿ ಹವಾ ಸೃಷ್ಟಿಸೋದಕ್ಕೆ ವಿಪಕ್ಷಗಳು ಸಜ್ಜಾಗಿವೆ. ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಸರ್ಕಾರ ಕೂಡ ತಯಾರಿಯನ್ನ ಮಾಡಿಕೊಂಡಿದೆ. ಸಂಸತ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಸರ್ಕಾರ ಮತ್ತು ವಿಪಕ್ಷಗಳ ತಂತ್ರ ಪ್ರತಿತಂತ್ರಗಳು ಏನಾಗಿರುತ್ತೆ ನೋಡೋಣ. ನಾಳೆಯಿಂದ ಸಂಸತ್ನ ಮುಂಗಾರು ಅಧಿವೇಶನ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ರೆಡಿ. ಬೇಸಿಗೆ ಅಧಿವೇಶನದ ಬಳಿಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಸಲುವಾಗಿ ಹಲವು ಬಾರಿ ವಿಪಕ್ಷಗಳು ವಿಶೇಷ ಅಧಿವೇಶನಕ್ಕೆ ಆಗ್ರಹಿಸಿದ್ವು. ಅದರಂತೆ ಯಥಾ ಪ್ರಕಾರ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭವಾಗ್ತಾ ಇದೆ. ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ್ ದಾಳಿ ವೇಳೆಯ ಕದನ ವಿರಾಮ ಸೇರಿ ಹಲವು ವಿಚಾರಗಳಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಿದ್ಧತೆ ಮಾಡಿಕೊಂಡಿದ್ರೆ, ಅಭಿವೃದ್ಧಿ ಅಜೆಂಡಾ ಮೂಲಕ ವಿಪಕ್ಷಗಳನ್ನ ಕಟ್ಟಿಹಾಕಲು ಸರ್ಕಾರ ಸಿದ್ಧವಾಗಿದೆ.
ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ವಿಚಾರ, ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ, ಭಾರತ ಪಾಕ್ ಕದನ ವಿರಾಮದಲ್ಲಿ ಅಮೆರಿಕ ಪಾತ್ರದ ಬಗ್ಗೆ ಪ್ರಶ್ನಿಸಲು ವಿಪಕ್ಷಗಳು ಸಜ್ಜಾಗಿವೆ. ಅಲ್ಲದೆ ಆ ಸಮಯದಲ್ಲಿ ವಿದೇಶಾಂಗ ನೀತಿಯ ವೈಫಲ್ಯದ ಬಗ್ಗೆ ಆರೋಪಿಸಿರುವ ವಿಪಕ್ಷಗಳು ಇದನ್ನು ಪ್ರಶ್ನಿಸಲು ಸಜ್ಜಾಗಿವೆ. ಇನ್ನು ವರ್ಷಾಂತ್ಯಕ್ಕೆ ನಡೆಯಲಿರೋ ಬಿಹಾರ ಚುನಾವಣೆಗಾಗಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಹಂಗಾಮ ಸೃಷ್ಟಿಸಲು ರೆಡಿಯಾಗಿವೆ ವಿಪಕ್ಷಗಳು. ಆಡಳಿತಾರೂಢ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಈ ಆರೋಪಗಳಿಗೆ ತಿರುಗೇಟು ನೀಡಲು ಸಿದ್ಧವಾಗಿದ್ದು, ತನ್ನ ಸಾಧನೆಗಳನ್ನು ಮಂಡಿಸಿ ಉತ್ತರ ನೀಡಲು ಕಾರ್ಯತಂತ್ರ ರೂಪಿಸಿದೆ. ಈ ನಡುವೆ ಕೇಂದ್ರ ಸರ್ಕಾರ 8 ಮಸೂದೆಗಳನ್ನು ಮಂಡಿಸುವ ಲೆಕ್ಕಾಚಾರದಲ್ಲಿದೆ. ಅಧಿವೇಶನದ ಹಿನ್ನೆಲೆ ಇವತ್ತು ಸರ್ವಪಕ್ಷ ನಾಯಕರ ಸಭೆ ನಡೆಯಿತು. 54 ಸದಸ್ಯರು ಪಾಲ್ಗೊಂಡು ತಮ್ಮ ತಮ್ಮ ಪಕ್ಷಗಳ ವಿಚಾರ, ಅಜೆಂಡಾಗಳ ಬಗ್ಗೆ ಚರ್ಚಿಸಿದ್ರು. ಆಡಳಿತ, ಪ್ರತಿಪಕ್ಷಗಳ ಸಹಕಾರ, ಸಮನ್ವಯತೆ ಬಗ್ಗೆ ಸಹಕಾರವನ್ನ ಕೋರಲಾಯಿತು. तो हम तो खुले दिल से चर्चा के लिए तैयार है. नियम के तहत और परंपरा के तहत हम चलते हैं. हम नियम और परंपरा को बहुत अहमियत देते हैं, इसलिए हर विषय को चर्चा करेंगे, लेकिन नियम और परंपरा के तहत. ಸಂಸತ್ನಲ್ಲಿ ಕಲಾಪ ನಡೆಯುವಾಗಲೇ ಪ್ರಧಾನಿ ನರೇಂದ್ರ ಮೋದಿ ಇರೋದಿಲ್ಲ ಅನ್ನೋದು ಪ್ರತಿಪಕ್ಷಗಳ ವಾದ. ಅದಕ್ಕೂ ಸರ್ಕಾರ ಉತ್ತರ ಕೊಟ್ಟಿದೆ. प्रधानमंत्री पार्लियामेंट सेशन में हमेशा पार्लियामेंट में रहता ही है. सिर्फ विदेश के दौरे जो होते हैं या किसी राज्य में बहुत विशेष कार्यक्रम होता है तब जाते हैं, वरना प्रधानमंत्री आज तक जितना प्रधानमंत्री रिकॉर्ड में हमने देखा है, सबसे ज़्यादा पार्लियामेंट में आदरणीय मोदी जी रहते हैं. ನಾಳೆಯಿಂದ ಶುರುವಾಗೋ ಅಧಿವೇಶನ ಆಗಸ್ಟ್ 21ಕ್ಕೆ ಅಂತ್ಯವಾಗಲಿದೆ. ಈ ಅಧಿವೇಶನದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ನಡೆಯೋದು ಕೂಡ ಫಿಕ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.